ನನಗೆ ಆಗಲೇ ಇಂಟರ್ವ್ಯೂಲ್ಲಿ ಚಂದನ್ ಹೇಳ್ತಾ ಇದ್ರು, ಸರ್ ನನಗಿಂತಲೂ ಗಿರಿದು ನೀವು ಇಷ್ಟಪಡ್ತೀರಾ ಅಂದರು. ಅದು ಅದು ಆಗಬೇಕು ಅಂತ ಆ ಥರದ ವಿಷಯಗಳು ಆಚೆ ಬಂದಾಗಲೇ ಸರ್ ನಿಮಗೆ ಇದು ಯಾರು ಹೀರೋ ಅಂತ ಡೌಟ್ ಬಂದ್ಬಿಡುತ್ತೆ. ನನಗೆ ಡೌಟ್ ಬಂದ್ಬಿಡುತ್ತೆ. ನನಗೇನೆ ಚಂದನ್ ಯಾರು ಗುರು ಹೀರೋ, ನೀನಾ ನಾನಾ ಅಂದೆ, ನೀನೇ ಅಂದ, ನಾನೇ ಇದ್ದೀನಿ ಬಿಡಿ. ಇಡೀ ಸಿನಿಮಾ ಇದ್ದೀನಿ ನಾನು. ಟಕ 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 ಸಿಚುವೇಶನ್ ನೋಡಿ ನೀವು ಹೆಂಗಿರುತ್ತೆ. and movies ಆ ಇಡೀ ಸಿನಿಮಾದಲ್ಲಿ ಎಲ್ಲೆಲ್ಲಿದ್ದೀನಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಎಸ್ ಆ್ಯಂಡ್ ಆ್ಯಕ್ಚುಲಿ ಫ್ಲರ್ಟ್ ಅಂತ ಸಿನಿಮಾ, ಫ್ಲರ್ಟ್ ಅಲ್ಲಿ 99 ಗರ್ಲ್ ಫ್ರೆಂಡ್ಸ್ ಇರೋದು ಇವ್ರಿಗೆ, ಯಾರಿಗೆ, ಚಂದನ್ಗೆ, ಕೃಷ್ಣ ಕ್ಯಾರೆಕ್ಟರ್ಗೆ. ನಾನು 100th ಗರ್ಲ್ ಫ್ರೆಂಡ್, ಬಟ್ ಅಟ್ ದ ಸೇಮ್ ಟೈಮ್ ನಾನು ಇವರ ಫಿಯಾನ್ಸೆ ಕೂಡ. ಸೊ ಯುನೋ ಆಡಿಯನ್ಸ್ಗೆ ಇಲ್ಲಿ ಥ್ರಿಲ್ಲಿಂಗ್ ಇರುವಂತಹ ಸಸ್ಪೆನ್ಸ್ ತುಂಬ ಜಾಸ್ತಿ ಇದೆ. ಸೊ ಡೆಫಿನೆಟ್ಲಿ ಇಟ್ಸ್ ವೆರಿ ವೆರಿ ಫನ್. ನಾನು ಅದನ್ನೇ ಅವತ್ತು ಸ್ಟೇಜ್ ಮೇಲೆ ಹೇಳಿದ್ದು, ನಮ್ಮ ಸಿನಿಮಾ ಹಲಸಿನಣ್ಣಿದ್ದಂಗೆ, ಹೊರಗಡೆ ನೋಡೋಕ್ಕೆ ಮುಳ್ಳು, ಒಳಗಡೆ ಬಗದ ಮೇಲೆ ಸಿಹಿಯಾದ ಹಣ್ಣು ಮಾತ್ರ. ಎಷ್ಟು ಕನ್ಫ್ಯೂಸ್ ಆಗುತ್ತೆ ಅಂದರೆ, ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಚಂದನ್ಗೆ ಹೇಳಿದೆ, ಚಂದನ್ ಇದೊಂದು ಸ್ವಲ್ಪ ಇದು ಮಾಡೋಣ, ಹಿಂಗೆ ಮಾಡೋಣ ಅದು ಕ್ವಶನ್ ಮಾರ್ಕ್ ಮಾಡಿದ್ವಿ ಆ ಡೈಲಾಗ್ನ. ಸ್ವಲ್ಪ ಮುಂದಕ್ಕೆ ಹೋದ್ವಿ, ತಿರ್ಗಾ ಹಿಂದಕ್ಕೆ ಬಂದ್ವಿ ಡಬ್ಬಿಂಗಲ್ಲಿ, ಇಲ್ಲ ಇದು ಕ್ವಶನ್ ಮಾರ್ಕ್ ಮಾಡಬೇಕು ಅಂತ. ಆಮೇಲೆ ಅನ್ನಿಸ್ತು ಮುಚ್ಕೊಂಡು ಮಾಡಬೇಕಾಗಿತ್ತು. ಯಾಕಾದರೂ ಹೇಳಿದ್ನು, ಗುರು ಎಷ್ಟು ದಿವಸ ಮಾಡಿರ್ಬೋದು ಡಬ್ಬಿಂಗ್? ನಾನು ನನ್ನ ಪ್ರಕಾರ ಒಂದು 4-5 ದಿನ 10 ದಿನ ಮಾಡಿದ್ದೀನಿ. ಓ ಮೈ ಗಾಡ್, 10 ದಿನ ಡಬ್ ಮಾಡಿದ್ದೀನಿ. ಹೋಗ್ತಾನೆ ಇದ್ದೀನಿ, ಮಾಡ್ತಾನೆ ಇದ್ದೀನಿ. ನನಗೆ ಅಯ್ಯೋ ಈ ಸಿನಿಮಾ ಶೂಟಿಂಗ್ ಮಾಡೋದಕ್ಕಿಂತ ಡಬ್ಬಿಂಗ್ ಮಾಡೋದಕ್ಕೆ ಟಾರ್ಚರ್ ಆಗೋಯ್ತು ನನಗೆ. ಮಾಡ್ತಾನೆ ಇದ್ದೀನಿ ನಾನು. ಅಯ್ಯೋ ಯಾವಾಗ ಮುಗಿಯುತ್ತಪ್ಪ ನೋಡಿ ಈ ಗಿರಿನ ನೋಡಿ, ಇನ್ನು ಮೂವಿಯಲ್ಲಿ ನೋಡಿ ನಿಮ್ಗೆ ಆಗದಿದ್ದು ನಮ್ಮ ಗಿರಿನ ಮಾಡ್ತಾನೆ ಇದ್ದೀನಿ ಚೆನ್ನಾಗಿ ಡಬ್ಬಿಂಗ್. ರಾಜಶೇಖರ್ ಅಂತ ನಮ್ಮ ಲೂಪ್ ಸ್ಟುಡಿಯೋ ಇಂಜಿನಿಯರ್, ಸರ್ ಇನ್ನೂ 2 ಲೈನ್ ಇದೆ ಸರ್ ಅಂತ, ಬರ್ತೀನಪ್ಪ. ಕೊನೆಗೆ ಒಂದು ದಿವಸ ಚಂದನ್ ಹೇಳ್ದ, 13ನೇ ದಿವಸ, ಬ್ರದರ್ ನಿಮ್ದು ಮೋಸ್ಟ್ಲಿ ಮುಗೀತು ಅನ್ಸುತ್ತೆ ಅಂತ. ಅಪ್ಪ ಮುಗೀತು ಅಂತ ಹೇಳು, ಅನ್ಸುತ್ತೆ ಅಂತ ಹೇಳ. ಯಾಕೆ ಗೊತ್ತಾ, ಆ ಪಾತ್ರ ಹಂಗಿದೆ, ಅದಕ್ಕೆ ಹಂಗೆ ಮಾಡಲೇಬೇಕು, ಕ್ಲಾರಿಫಿಕೇಶನ್ ಕೊಡಲೇಬೇಕು, ಆ ಕ್ಲಾರಿಟಿ ಇರಲೇಬೇಕು ಆ ಕ್ಯಾರೆಕ್ಟರ್ಗೆ. ಮೇಲಾಗಿ ಫ್ಲರ್ಟ್ ಸಿನಿಮಾ ರಿವರ್ಸ್ ಸ್ಕ್ರೀನ್ ಪ್ಲೇಯಲ್ಲಿ ಮಾಡೋಂಥ ಒಂದು ಪ್ರಯತ್ನ, ಒಂದಷ್ಟು ವಿಷಯಗಳಂತೂ ನನಗೆ ಆ ಥರದ ಅಟೆಂಪ್ಟ್ಗಳು ಆಗಬೇಕು. ಚಂದನ್ ಫಸ್ಟ್ ಸಿನಿಮಾನೋ ಸೆಕೆಂಡ್ ಸಿನಿಮಾ ಅನ್ನೋದಕ್ಕಿಂತ ಈ ಥರ ಪ್ರಯತ್ನಗಳು ಮಾಡಿದಾಗಲೇ ಒಬ್ಬ ಹೊಸ ಕ್ರಿಯೇಟರ್ ಆಚೆ ಬರ್ತಾನೆ. ನಾನು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದೇನೆ ಅಂತ ಅನ್ಸೋದೇ ಇಲ್ಲ. ಇವಾಗ ಚಂದನ್ ಅಮೇಝಿಂಗ್ ಆ್ಯಕ್ಟರ್, ಎಲ್ಲರೂ ಲೈಕ್ ಮಾಡಿದಂಥ ರಿಯಲಿ ಅಮೇಝಿಂಗ್ ಪರ್ಫಾರ್ಮರ್ ಕೂಡ ಅಂತ ನಮ್ಗೆಲ್ರಿಗೂ ಗೊತ್ತು. ಬಟ್ ಆ್ಯಕ್ಚುಲಿ ಈಸ್ ಅ ಬೆಟರ್ ಡೈರೆಕ್ಟರ್ ಅಂತ ನನಗನ್ಸ್ತು ಈ ಮೂವಿ ನೋಡಿದ ಮೇಲೆ. ಅವ್ರ ಸ್ಟೋರಿ ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ, ಇನ್ನೊಂದು ಸ್ಟೋರಿ ನರೇಟ್ ಮಾಡುವಾಗ ನರೇಷನೇ ಕನ್ಫ್ಯೂಸಿಂಗ್, ನರೇಟ್ ಆದಮೇಲೆ ಅವ್ರು ಸೆಕೆಂಡ್ ಟೈಮ್ ಅದನ್ನು ನರೇಷನ್ ಕೇಳಿದರೆ ಇನ್ನೊಂದು ಬೇರೆ ಥರ ಅನ್ಸೋದು ಆ ಮೂವಿ. ಥರ್ಡ್ ನಾನೊಂದು 3-4 ನರೇಷನ್ಸ್ ತೊಗೊಂಡಿದ್ದೀನಿ ಬೇರೆ ಟೈಮಲ್ಲಿ. ಆ್ಯಂಡ್ ಇನ್ನು ಸೀನ್ ಪರ್ಫಾರ್ಮ್ ಮಾಡಿದಾಗ ಕೂಡ ನನಗೆ ಕನ್ಫ್ಯೂಷನ್ಸೇ ಕಂಟಿನ್ಯೂಸ್ಲಿ, ಇದು ಯಾಕೆ ಹೀಗೆ, ಅದು ಯಾಕೆ ಹೀಗೆ. ಎಂಡ್ ತನಕ ನಾನು ಕನ್ಫ್ಯೂಷನಲ್ಲೇ ಇದ್ದೆ. ಇಲ್ಲ ಸೀರಿಯಸ್ಲಿ ಐ ವಾಸ್ ಸೋ ಕನ್ಫ್ಯೂಸ್. ಏನು ಗೊತ್ತಾ ಬ್ರದರ್, ನೀನು ನೋಡಿದಿರೋದು ನಾವು ನೋಡಿದ್ದೀವಿ ಅಂತ. ಎಕ್ಸಾಕ್ಟ್ಲಿ. ನೀನು ನೋಡಕ್ಕೆ ಹೇಳಕ್ಕಾಗ್ದಿರೋದು ನಾವು ಹೇಳ್ತಾ ಇದ್ದೀವಿ. ಮೇಲಾಗಿ ಪ್ರತಿ ನರೇಷನ್ನು ಹೊಸದಾಗಿರೋದಂತೆ, ಅಂದರೆ ಅಲ್ಲೇ ಇನ್ನೊಂದು ಪಾರ್ಟ್ 2 ಏನಾದ್ರು ನಿರೀಕ್ಷೆ ಮಾಡಿ ಸಿನಿಮಾ ನೋಡಿದಾರಲ್ಲ, ಇವ್ರ ಕತೆ ಕೇಳಿ ಇಲ್ಲೇ ಅವ್ರು ಹೇಳಿದ್ರೆ ಅದನ್ನೇ ಟೆಲಿಕಾಸ್ಟ್ ಮಾಡ್ತಾರೆ. ಗುರು ಕತೆ ಹೇಳಿದ್ರೆ ಯಾವ ಪ್ರೊಡ್ಯೂಸ್ ಮಾಡಲ್ಲ. ಹೇಳೋದಲ್ಲ, ಕತೆ ಹೇಳೋ ರೀತಿ. ಈಗ ಓಕೆನಾ, ಹಿಂಗಾಯ್ತು, ಇದು ಓಕೆನಾ, ಇದು ಓಕೆ ಅಲ್ಲ. ಡಬ್ಬಿಂಗ್ ಹೇಳ್ತಿದ್ರು 13ನೇ ದಿನ ಡಬ್ಬಿಂಗ್ ಆದ್ಮೇಲೆ ನಿಂದು ಮುಗೀತು ಅನ್ಸುತ್ತೆ ಅಲ್ಲ, ಮುಗೀತು ಅಂತ ಹೇಳೋ. ನಿಮ್ದು ಡಬ್ಬಿಂಗ್ ಮುಗೀತು ಅಂತ ಅನ್ಸುತ್ತೆ ಅಂತ ಅನ್ಬೇಡಪ್ಪ, ಮುಗೀತು ಅನ್ನು. ಅಲ್ಲ ನೋಡ್ತೀನಿ ಫೈನಲ್ ಟ್ರಿಮ್ಮಿಂಗ್ ಆದ್ರೆ ಅಯ್ಯೋ ತಿರ್ಗಾ ಕರೀತಾರೆ. ಹಂಗೆ ಮಾಡ್ರೆ ಡಬ್ಬಿಂಗು, ಹಂಗೆ ಮಾಡಿಸ್ಕೊಂಡ್ರದು ಹೇಳ್ಬಿಟ್ರು ಆಕ್ಟರ್ಗಿಂತ ಡೈರೆಕ್ಟರ್ ಅಂತ ಅಂದ್ಬಿಟ್ರು. ಐ ರಿಯಲಿ ಲೈಕ್ ನೋಟ್ ಆನ್ ದಿಸ್ ಪಾಯಿಂಟ್. ಆಕ್ಟಿಂಗ್ ಬಿಡ್ಬೇಕಂತ ಇಲ್ಲ ಡೈರೆಕ್ಷನ್ ಮಾಡಿ ಅಂತ. ಇಲ್ಲ ನೀವು ನೋಡಿ, ಆಕ್ಚುಲಿ ಮೂವಿ ನೋಡಿ ನಿಮಗೆ ಅನ್ಸುತ್ತೆ ಇಟ್ ಈಸ್ ಅ ವೆರಿ ವೆರಿ ಫ್ರೆಶ್ ಅಟೆಂಪ್ಟ್ ಆ್ಯಂಡ್ ವೆರಿ ಡಿಫಿಕಲ್ಟ್ ಅಟೆಂಪ್ಟ್. ಆ್ಯಕ್ಟ್ ಮಾಡಿಕೊಂಡು ಡೈರೆಕ್ಟ್ ಮಾಡೋದು ಕಷ್ಟ. ಬಟ್ ಏನು ಗೊತ್ತಾ, ಇವ್ರಿಗೆ ಸಿನಿಮಾ ತೋರಿಸಿದ್ನಲ್ಲ, ಇವ್ರ ಸಿನಿಮಾಗಿಂತ ಹೆಚ್ಚಾಗಿ ಅಲ್ಲೊಂದು ಕ್ಯಾರೆಕ್ಟರ್ ಇದೆ, ನಿಮಿಕಾ ರತ್ನಾಕರ್ ಅಂತ, ಅವ್ರನ್ನೇ ನೋಡ್ತಾ ಇದ್ರು.
ಅಲ್ಲ ನಾವು ಬಂದ್ರೆ ನಾವು ಅದ್ರಲ್ಲಿ ಇದ್ರೆ ನಾವು ನಮ್ಮನ್ನೇ ನೋಡುದಲ್ವಾ. ಮಜಾ ಕೇಳಿ, ಸಕಲೇಶ್ಪುರದಲ್ಲಿ ಸಾಂಗ್ ಶೂಟ್ ಮಾಡ್ತಾ ಇದೀವಿ. ಏ, ಜಾಸ್ತಿ ಬಿಡ್ಬೇಡಿ, ಏನ್ ಹೇಳ್ತಿದ್ದೀರಾ? ಇವರು ವಾಕ್ ಮಾಡ್ಕೊಂಡು ಹೋಗ್ಬೇಕು, ನಾನು ಹಿಂದೆ ಹೋಗ್ಬೇಕು. ಇವ್ರು ವಾಕ್ ಮಾಡಿ ಚೆನ್ನಾಗಿ ನಡ್ಕೊಂಡು ಹೋಗಿದೆ, ನಾನು ಹಿಂದೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಏನೋ ಕಾಲಿಗೇನೋ ಆಯಿತು. ಹೋದ್ರು ಟೇಕ್ ಓಕೆ ಇಲ್ವಾ ಅಂತ ಇದ್ದಾರೆ. ರೀ ನನ್ನನ್ನು ನೋಡಿದ್ರೆ ಇವ್ರದ್ದು ನೋಡ್ಕೊಂಡು ಓಕೆ ಅಂತ ಇದ್ದಾರೆ. ಈ ಬಿಲ್ಡಿಂಗ್ ಫುಲ್ ಶೇಕ್ ಆಗ್ತದೆ. ಈ ಸೆಗ್ಮೆಂಟಲ್ಲಿ ಚಂದನ್ ಒಂದು ಪ್ರೆಸೆನ್ಸ್ ಮತ್ತೊಂದು ಎನರ್ಜಿ ಪಾಸ್ ಆತೀಗ. ವೆರಿ ನೈಸ್, ವಿಲ್ ಕಂಟಿನ್ಯೂ. ಈ ಸಿನಿಮಾ ಆಡಿಯನ್ಸ್ಗೆ ಅಂದರೆ ಅಂತಾರೆ ದುಡ್ಡು ಕೊಟ್ಟಿದ್ದಕ್ಕೆ ನಮಗೆ ಎಂಟರ್ಟೈನ್ಮೆಂಟ್ ಸಿಗಬೇಕು, ಪೈಸಾ ವಸೂಲು ಅನ್ನಿಸ್ಬೇಕು. ಆ ಪರ್ಸ್ಪೆಕ್ಟಿವಲ್ಲಿ ಈ ಸಿನಿಮಾ ಹೇಗೆ ಫುಲ್ಫಿಲ್ ಮಾಡುತ್ತೆ ಆಡಿಯನ್ಸ್ನ? ಈ 100 ರೂಪಾಯಿ ಕೊಟ್ಟು ಬಂದರೆ 1000 ರೂಪಾಯಿ ಪರ್ಫಾರ್ಮೆನ್ಸ್ ಸಿಗುತ್ತೆ. ವಾ, 100 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಬಂದ್ರೆ 1000 ರೂಪಾಯಿ ಬೇಕಾಗಿರೋಂಥ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನನ್ನ ಪ್ರಕಾರ. ನಾವೆಲ್ಲಿ ಹೇಳೋಕ್ಕಾಗಲ್ಲ ಇದನ್ನು. ನಾನು ಯಾಕೆ ಹೇಳ್ತೀನಿ ಅಂದರೆ ನನಗೆ ಗೊತ್ತು ಅದರಲ್ಲಿ ಏನಿದೆ ಅಂತ. ಇದು ಅಂದರೆ ನೀವು ಟ್ರೇಲರ್ ನೋಡಿ ಇಷ್ಟಪಟ್ಟಿರ್ತೀರ, ಟ್ರೇಲರ್ ನೋಡಿ ಮೂವಿ ಹೀಗಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿ ಬಂದಿರ್ತೀರ. ಡೆಫಿನೆಟ್ಲಿ ಟ್ರೇಲರ್ ನೋಡಿ ಏನು ಅದರಲ್ಲಿ ಏನಿದೆ ಅದಕ್ಕಿಂತ ಇನ್ನೂ 10 ಪಟ್ಟು ಜಾಸ್ತಿ ಇದೆ ಆ ಮೂವಿಯಲ್ಲಿ. ನೀವು ಇವಾಗ ಫಸ್ಟ್ ಲೈಕ್ ಐ ಸೆಡ್, ಆವಾಗ ಫಸ್ಟ್ ಹಾಫಲ್ಲಿ ಒಂಥರ ನಿಮಗೆ ಸ್ಟೋರಿ ಅನಿಸ್ಬಿಡುತ್ತೆ. ಸೆಕೆಂಡ್ ಹಾಫಲ್ಲಿ ಇದು ಇದೇ ಥರ ಇರಬೇಕು ಅಂತ ನೀವು ಅಂದ್ಕೊಂಡಿರ್ತೀರ. ಸೆಕೆಂಡ್ ಹಾಫ್ ಆದಮೇಲೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಕ್ಲೈಮ್ಯಾಕ್ಸ್ ಬೇರೆನೇ ಇದೆ ಅಂತ. ಸೊ ಒಂದು ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡಿ ಬರುವಂಥ ಸಿನಿಮಾ ಡೆಫಿನೆಟ್ಲಿ ಅಲ್ಲ. ಏನು ನೀವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅದನ್ನು ನೋಡಲಿಕ್ಕೆ ಬನ್ನಿ. ದಟ್ ಈಸ್ ದ USP ಈ ಒಂದು ಮೂವಿದು. 100ಕ್ಕೆ 1000% ನಮ್ಮ ಫ್ಲರ್ಟ್ ಸಿನಿಮಾ ಎಂಟರ್ಟೈನ್ಮೆಂಟ್ ಸಿನಿಮಾ. ಫ್ಲರ್ಟ್ ಆ್ಯಕ್ಚುಲಿ ಯಾರು ಮಾಡ್ತಾರೆ, ಹುಡುಗಿ ಮಾಡ್ತಾರಲ್ವ. ಇಲ್ಲಿ ಸಿನಿಮಾ ಮತ್ತು ಆಡಿಯನ್ಸ್ ಮಧ್ಯೆ ಆಗುತ್ತೆ. ಸಿನಿಮಾಗೆ ಆಡಿಯನ್ಸ್ ಮಧ್ಯೆ ಆಗುತ್ತೆ ಇದು ಫ್ಲರ್ಟ್. ಅಂದರೆ ಈ ಸಿನಿಮಾ ಟೀಮ್ ಅವರು ಆಡಿಯನ್ಸ್ಗೆ ಫ್ಲರ್ಟ್ ಮಾಡ್ತಾ ಇದ್ದಾರಾ ಅಥವಾ ನಾವು ಫ್ಲರ್ಟ್ ಅಂದರೆ ಪಟಾಯಿಸೋದಲ್ವಾ? ಫ್ಲರ್ಟ್ ಅಂದರೆ ಪಟಾಯಿಸೋದಲ್ವಾ? ಅದೇ ಆಗುತ್ತೆ ಅಲ್ವಾ? ಲೈಕ್ ಚಂದನ್ ಹೇಳ್ತಾ ಇದ್ರು, ಫಸ್ಟ್ ಟೈಮ್ ನಾನು ಆ್ಯಕ್ಟರ್ ಆಗೋದಕ್ಕಿಂತ ಮುಂಚೆ ಡೈರೆಕ್ಟರ್ ಆಗ್ಬೇಕು ಅಂತ ಬಂದವನು ಇಂಡಸ್ಟ್ರಿಗೆ ಅಂದರು. ಈ ಡೈಮೆನ್ಷನ್ನೇ, ಆ ಪರ್ಸ್ಪೆಕ್ಟಿವೇ ಚೇಂಜ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಷ್ಟು ವರ್ಷ 2009ರಿಂದ ಆ್ಯಕ್ಟಿಂಗಲ್ಲಿ ಬ್ಯುಸಿ ಇದ್ದಂಥ ಒಬ್ಬ ವ್ಯಕ್ತಿ ಸಡನ್ನಾಗಿ ನಾನು ಡೈರೆಕ್ಷನ್ ಮಾಡಬೇಕು, ಈ ಚೇಂಜ್ ಅವ್ರು ಏನಕ್ಕಾಗುತ್ತೆ ಗಿರಿ ನೀವು ಕಂಡಂಗೆ? ಒಳ್ಳೆ ನಟ ಆಗೋದಕ್ಕೆ ಇವೆಲ್ಲ ಆಗ್ತಾ ಇರುತ್ತೆ, ಒಳ್ಳೆ ಡೈರೆಕ್ಟರ್ ಆಗೋದಕ್ಕೆ ಇದೆಲ್ಲ ಆಗ್ತಾ ಇರುತ್ತೆ. ಈಗ ಒಬ್ಬ ನಟ, ಹೌದೌದು, ಒಬ್ಬ ನಟ, ಈಗ ನಾವು ಅಷ್ಟೇ, ನಾವೇನು ಸುಮ್ಮನೆ ಆ್ಯಕ್ಟ್ ಮಾಡ್ಕೊಂಬಂದಿಲ್ಲ ನಾವು. ಹಾಂ, ಪ್ರೊಡಕ್ಷನ್ ಕೆಲಸ ಮಾಡಿದ್ದೀವಿ, ಸೆಟ್ ವರ್ಕ್ ಮಾಡಿದ್ದೀವಿ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀವಿ, ಕಾರ್ ಡ್ರೈವಿಂಗ್ ಮಾಡಿದ್ದೀವಿ, ನಮ್ಮ ಪ್ರೊಡಕ್ಷನ್ಗಳಿಗೆ ಎಲ್ಲ ಕೆಲಸ ಮಾಡ್ಕೊಂಬಂದಿದ್ದೀವಿ. ಇದೇ ಫೀಲ್ಡಲ್ಲೇ ಇದ್ದೀವಿ, ಪಲ್ಟಿ ಹೊಡೆದಿಲ್ಲ, ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ. ನಮ್ಗೆ ಯಾವುದೋ ಒಂದು ಕ್ಯಾರೆಕ್ಟರ್ ಕೊಟ್ಟರೆ ತಕ್ಷಣ ಟಕ್ಕಂತ ಬರುತ್ತೆ. ಈ ನಮ್ಮ ಮಾರುತಿ ವ್ಯಾನ್ ಓನರು ರಂಗಪ್ಪ ಇದ್ನಲ್ಲ, ಅವ್ನು ಕ್ಯಾರೆಕ್ಟರ್ ಮಾಡ್ಬೋದು ಅಂತ. ಯಾಕೆಂದರೆ ಅಲ್ಲಿ ಗೊತ್ತಿರುತ್ತೆ ನಮ್ಗಲ್ಲಿ. ಹಾಂ, ಆ್ಯಸ್ ಎ ಡೈರೆಕ್ಟ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಹಲವಾರು ಸಿನಿಮಾಗಳು, ಹಲವಾರು ಕ್ಯಾರೆಕ್ಟರ್ಗಳು, ಹಲವಾರು ಕಥೆಗಳು ನೋಡಿರ್ತಾನೆ, ಕೇಳಿರ್ತಾನೆ, ಈಸಿ ಅನಿಸುತ್ತೆ ಇದು ಮಾಡ್ಬೋದು ಅಂತ ಅಲ್ವಾ? ನಾನು ನಿನ್ನೆ ಇವತ್ತು ನಾಳೆ ಗಿರಿ ಸಿಗ್ತಾರೆ, ನಿಮಿಕಾ ಸಿಗ್ತಾರೆ, ಚಂದನ್ ಸಿಗ್ತಾರೆ ಇಂಟರ್ವ್ಯೂ ಅಂದಾಗ ಗೊತ್ತಿಲ್ಲ. ಅಂದರೆ ಒಂದ್ಸರಿ ಒಳ್ಳೆ ಯೋಚನೆಗಳು ಏನೋ ತೋರಿಸುತ್ತೆ ಅಂತಂದಾಗ ಸಿಲಿ ಲಲಿತ್ ನನಗೆ ಒಂದೇನೋ ಕ್ಲಿಪ್ಪಿಂಗ್ ಬಂತು, ಯಶ್ ಅವ್ರದ್ದು ಮತ್ತು ರಾಧಿಕಾ ಪಂಡಿತ್ ಅವ್ರದ್ದು ಒಂದು ಬಂತು. ಅಂದರೆ ಒಂದು ಕಾಲದಲ್ಲಿ ಸೀರಿಯಲಲ್ಲಿ ತುಂಬ ಎಂಗೇಜಾಗಿ ಕೆಲಸ ಮಾಡಿದಂಥವ್ರು ಕಾಲಕ್ರಮೇಣ ಸಿನಿಮಾಗಳು ಮಾಡ್ತಾ ಹೋಗ್ತೀರಿ, ಅದು ಎಲ್ಲೋ ಕೊಲಾಬ್ರೇಷನ್ ಆಗುತ್ತೆ. ನಾವು ಅವಾಗ ಮಾಡಿದ್ದು ಸಿನಿಮಾಗೋಸ್ಕರನೇ. ನಾವು ಸಿನಿಮಾ ಮಾಡ್ತೀವಿ ಅಂತ ಮಾಡಲಿಲ್ಲ, ಸಿನಿಮಾ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ. ಈಗ ನನಗೂ ಇವಾಗಲೂ ಅಷ್ಟೇ, ನಂಗೆ ಸಿನಿಮಾ ಬಿಟ್ಟರೆ ಬೇರೆ ಥಾಟೇ ಇಲ್ಲ ನನಗೆ, ಬೇರೆ ಓಡೋದೇ ಇಲ್ಲ. ಇವ್ ನೀವು ಬಂದು ಬಿಸ್ನೆಸ್ ಮಾಡಿದ್ರೆ ಓಡಲ್ಲ, ಅಂತ ತಲೆ ಓಡಲ್ಲ. ಸಿನಿಮಾ ಮಾಡು, ಆ್ಯಕ್ಟ್ ಮಾಡು, ಡೈರೆಕ್ಟ್ ಮಾಡು, ಅವು ಓಡಾಡೋದು ಚೆನ್ನಾಗಿ ಓಡುತ್ತೆ, ತಲೆ ಕಥೆ ಮಾಡು ಚೆನ್ನಾಗಿ ಓಡುತ್ತೆ. ಈ ಬಿಸ್ನೆಸ್ ಮಾಡಿ ದುಡ್ಡು ಹಾಕೋ ಓಡಲ್ಲ, ಏನು ದುಡ್ಡು ಹಾಕಬೇಕು, ಹೆಂಗೆ ಏನು ಟ್ಯಾಕ್ಸ್ ಅವೆಲ್ಲ ಏನೂ ಗೊತ್ತಿಲ್ಲ, ಆಚೆಗೆ ಗೊತ್ತಿಲ್ಲ. ಸಿನಿಮಾ ಗೊತ್ತು ಚೆನ್ನಾಗಿ. ಒಂದು ಪಾತ್ರದಿಂದ ನಮ್ಮ ಆಡಿಯನ್ಸ್ನ ಹೆಂಗೆ ಎಂಟರ್ಟೈನ್ ಮಾಡಬೇಕು ಅದು ನನಗೆ ಗೊತ್ತು ಚೆನ್ನಾಗಿ, ಅಷ್ಟೇ ಗೊತ್ತಿರೋದು ನನಗೆ. ನನ್ನ ಕೆಲಸ ಅಷ್ಟೇ, ನಾನು ಅಷ್ಟೇ ಮಾಡೋದು, ಅದುವೇ ಮಾಡಲ್ಲ ನಾನು. ಓಕೆ, ನಿಮಗೆ ಇಲ್ಲಿ ತನಕ ಮಾಡಿದಂಥ ಸಿನಿಮಾಗಳು ಇನ್ಕ್ಲೂಡಿಂಗ್ ಫ್ಲರ್ಟ್ ಸೇರಿ ಒಂದ್ಸರಿ ನಿಮ್ಮ ಜರ್ನಿ ನೋಡಿದಾಗ ಒಂದಷ್ಟು ಆಯ್ಕೆಗಳು ಹೇಗಿತ್ತು, ಅಂದರೆ ನೆಕ್ಸ್ಟ್ ಹೇಗಿರುತ್ತೆ ಸಿನಿಮಾಗಳು ಎಲ್ಲ, ಫ್ಲರ್ಟ್ ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ನಿಮ್ಮ ಸಿನಿಮಾಗೆ? ಐ ಥಿಂಕ್ ನನಗೆ ಪುಷ್ಪವತಿ ಆದಮೇಲೆ ಫ್ಲರ್ಟ್ ನನ್ನ ರಿಲೀಸ್ ಇವಾಗ ಆಗ್ತಾ ಇರೋದು. ಆ್ಯಂಡ್ ಫ್ಲರ್ಟಲ್ಲಿ ನನ್ನನ್ನು ಒಂದು ಪರ್ಫಾರ್ಮರ್ ಆಗಿ ಆಡಿಯನ್ಸ್ ನೋಡ್ತಾರೆ ಅಂತ ನಂದೊಂದು ಬಿಲೀಫ್. ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಜನರಿಗೆ ಇನ್ನೂ ಜಾಸ್ತಿ ರೀಚ್ ಆಗ್ತೀನಿ, ನಾಟ್ ಜಸ್ಟ್ ಆಸ್ ಅ ಡಾನ್ಸರ್. ಆ್ಯಂಡ್ ಆ್ಯಕ್ಚುಲಿ ಮಿಸ್ಟರ್ ಬ್ಯಾಚುಲರಲ್ಲಿ ಅಬ್ಬರ ಇರಲಿ, ನಾನು ಜನರಿಗೆ ರೀಚ್ ಆಗಲಿಲ್ಲ ಅಷ್ಟು. ಅದೇ ಪುಷ್ಪವತಿ ರೀಚ್ ಆಯಿತು. ಬಟ್ ಐ ಥಿಂಕ್ ಈ ಮೂವಿಯಿಂದ ನಾನು ಜನರಿಗೆ ಒಂದು ಸ್ವಲ್ಪ ಜಾಸ್ತಿ ರೀಚ್ ಆಗ್ತೀನಿ ಆ್ಯಸ್ ಅನ್ ಆರ್ಟಿಸ್ಟ್ ಅಂತ ನನಗನ್ಸುತ್ತೆ. ನೀನು ತುಂಬ ಬೆಳ್ಳಗಿದೆಯಾ ನೀನು? ಅಲ್ಲ, ನಾನು ಏನು ಮಾತಾಡ್ತಿದ್ದೀನಿ, ನೀವೇನು ಮಾತಾಡ್ತಿದ್ದೀರಾ? ಇದು ತುಂಬ ಬೆಳ್ಳೆ ಕಾಣ, ನನಗೆ ಯಾಕೆ ಇಷ್ಟು ಬೆಳ್ಳೆ ಕಾಣ್ತಿದ್ದಾಳೆ ಅಂತ. ಅಲ್ಲ, ಅಂದರೆ ಪಾಯಿಂಟ್ ಅಂದರೆ
ನಾನು ಗಿರಿ ಕಪ್ಪಗಿದ್ದೀವಿ, ನೀವು ಬೆಳಗಿದ್ದೀರಾ. ಕಲ್ಲ ಇದರಲ್ಲೇ ಇಲ್ಲ ನಾವು, ಆ ಬಾರ್ಡ್ರಲ್ಲೇ ಇಲ್ಲ. ಏನು ಗೊತ್ತಾ ಟಾರ್ಚರ್, ಇವಳ ಜೊತೆ ಆ್ಯಕ್ಟ್ ಮಾಡ್ತೀನಾ, ನಮ್ಮ ವೇಣು ಸಾರು ಈ ಎಮ್ಮನ್ ಚೆನ್ನಾಗಿ ತೋರಿಸ್ತಾರೆ, ನಮಗೆ ಕರ್ರಿಗೆ ತೋರಿಸ್ತಾರೆ. ಹಾಂ, ಅದರಲ್ಲಿ ಯಾಕೆ ನಿಂಗೆ ಲೈಟು ಪಕ್ಕದಲ್ಲಿ ನಿಮಿಕ ಇಲ್ವಾ ಅಂತಾರೆ. ವೇಣು ಸರ್ ಮೋಸ್ಟ್ ಮೇನ್ ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ. ಅಮೇಝಿಂಗ್ ವರ್ಕ್. ಮೋಸ್ಟ್ ಮೇನ್ ಕ್ಯಾರೆಕ್ಟರ್, ಪ್ರೊಟೋಗನಿಸ್ಟ್ ಕ್ಯಾರೆಕ್ಟರ್ ಅವರೇ ನಮ್ಮ ಸಿನಿಮಾಗೆ ವೇಣು ಸರ್. ನೀವು ನೋಡಿ, ನೀವು ಖುಷಿ ಇತ್ತು. ಒಂದು ಹರ್ಕೆ ಚೆನ್ನಾಗಿತ್ತು, ಚಂದನ್. ಹೌದು 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 ಹೌದು, ತುಂಬ ಚೆನ್ನಾಗಿ. ಸುದೀಪ್ ಸರ್ ಒಂದು ನಮಗೆ ಬ್ಯಾಕ್ ಬೋನ್ ಥರ ನಮ್ಮ ಮೂವಿಗೆ. ಯಾರೇ ಒಬ್ಬರು ನಾನು ನಿನ್ನ ಜೊತೆ ನಿಂತ್ಕೊತೀನಿ ಅಂತ ಹೇಳೋದಕ್ಕೂ ಕೈ ಹಿಡ್ದು ನಿಂತ್ಕೋತೀನಿ ಅಂತ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅಂದರೆ ನಮ್ಮ ಹುಡುಗ ಅನ್ನೋದಕ್ಕೂ ಇನ್ನೂ ದೊಡ್ಡ ಪ್ಲಸ್ ಪಾಯಿಂಟ್ ಇದೆ. ಕೈ ಹಿಡ್ದು ನಿಂತ್ಕೋತಾರಲ್ಲ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೋಲಲ್ಲೂ ಗೆಲುವಲ್ಲೂ ಸುಖದಲ್ಲೂ ದುಃಖದಲ್ಲೂ ಮೇಲೂ ಕೆಳಗು ಅಕ್ಕಪಕ್ಕ ನಿಂತ್ಕೋತಾರೆ. ಅದೊಂದು ಸಪೋರ್ಟ್ ಸಾಕು ಸರ್ ಮಾಡೋಕ್ಕೆ. ಆಮೇಲೆ ನಾವು ಹಂಗೆ ಮಾಡಿರ್ಬೇಕು, ಹಂಗೆ ನಿಂತ್ಕೊಳ್ತಾರೆ ಅಂತ ಸುಮ್ಮನೆ ಯಾವುದೋ ಡಬ್ಬಾ ಸಿನಿಮಾ ಮಾಡಿಬಿಟ್ಟು ನಿಂತ್ಕೊಳ್ಳಿ ಅಂದರೆ ನಿಂತ್ಕೊಳ್ಳೋದು ಆಗಲ್ಲ. ಅದನ್ನೊಂದು ರೆಸ್ಪಾನ್ಸಿಬಿಲಿಟಿನೇ. ಅದು ರೆಸ್ಪಾನ್ಸಿಬಿಲಿಟಿ ನಮ್ಮದು ಕೂಡ. ಇಲ್ಲ ಸರ್, ಅದೊಂದು ಪ್ರಾಡಕ್ಟ್ ಮಾಡಿದ್ದೀವಿ ನಾವು, ಜನಗಳಿಗೆ ರೀಚ್ ಮಾಡಬೇಕು. ಹಾಗಾಗಿ ಸಿನಿಮಾಗಳನ್ನು ನೋಡಿದಾಗಂತೂ ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಬಂದಿರುತ್ತೆ, ಚೆನ್ನಾಗಿ ಮಾಡಿರ್ತಾರೆ. ಸರ್ ಅವ್ರು edit ಆಕ್ಚುಲಿ ಮಾಡಿದ್ದಾರೆ. ಎಡಿಟು ಮಾಡಿದ್ದಾರೆ ಒಂದು, ಐ ಥಿಂಕ್ ದ ಲಾಸ್ಟ್ ಇಷ್ಟಿಷ್ಟು ಬೇಡ, ಇಷ್ಟಿಷ್ಟು ಬೇಕು ಅಂತ. ಲಾಸ್ಟ್ ವರ್ಷನ್ ಸರ್ ಎಡಿಟ್ ಮಾಡಿರೋದು. ದಟ್ಸ್ ವೈ ಸರ್ ಆ್ಯಕ್ಚುಲಿ ನಮ್ಮ ಮೂವಿಗೆ ಒಂದು ಬ್ಯಾಕ್ ಬೋನ್ ಥರ. ಅಲ್ವಾ, ಒಂದು ಸಾಂಗೇ ತುಂಬ ಚೆನ್ನಾಗಿ ನನಗೆ ತುಂಬ ಇಷ್ಟ ಆಯ್ತು. ನೀವು ಇದನ್ನು ಇವಾಗ ಇಲ್ಲಿ ನೋಡಿದಿರಲ್ವ ಸಾಂಗು, ಇವಾಗ ನಿಮ್ಗೊಂದು ಫೀಲ್ ಕೊಡುತ್ತೆ ನಿಮ್ಮ ಸಾಂಗು. ನೀವು ಸಿನಿಮಾ ನೋಡ್ಕೊಂಬನ್ನಿ, ನೀವು ಬೇರೆ ಥರ ಫೀಲ್ ಕೊಡುತ್ತೆ. ಅದು ನೀವು ಕಣ್ಣೆ ಒಂದ್ಸಲ- ಥಿಯೇಟ್ರ್ ಬಂದೇ ಬಂದ್ಬಿಡುತ್ತೆ ನಿಮಗೆ, ಅಯ್ಯೋ ಅಂತ ಅನ್ಸ್ಬಿಡುತ್ತೆ ನಿಮಗೆ. ಅಲ್ಲಿ ತೋರಿಸಿರೋದು ಬೇರೆ, ಇರೋದೇ ಬೇರೆ. ಈಗ ಸಿನಿಮಾಗಳು ಪ್ರತಿಯೊಬ್ಬರು ತುಂಬ ಒಳ್ಳೆ ಎಫರ್ಟಾಗಿ ಸಿನಿಮಾಗಳು ಮಾಡ್ತಾರೆ ಗಿರಿ, ನಿಮ್ಗೆ ಗೊತ್ತು. ಸಮ್ಟೈಮ್ಸ್ ಅದು ರೀಚ್ ಆಗೋದ್ರಲ್ಲಿ ಹಿಂದೆ ಮುಂದೆ ಆಗುತ್ತೆ. ಈ ಥರದ್ದು ಟೀಮು ತುಂಬ ಎಫರ್ಟಾಗಿ ಮಾಡೋದ್ರಲ್ಲಿ ರೀಚ್ ಆಗಲ್ಲ. ನೀವು ನಿಮ್ಮ ಅನಿಸಿಕೆ ಏನು, ಅಂದರೆ ಯಾವ ಪಾಯಿಂಟ್ ಆಫ್ ವ್ಯೂ ರೀಚ್ ಮಾಡ್ಬೇಕು ಅನಿಸುತ್ತೆ ಜನರಲಾಗಿ? ಅಂದರೆ ಇವಾಗ ನೋಡಿ ಪಬ್ಲಿಸಿಟಿ ಎಲ್ಲ ಮಾಡಿರ್ತಾರೆ, ಹೋಗಿರಲ್ಲ ಸಿನಿಮಾಗೆ, ಅಯ್ಯೋ ಚೆನ್ನಾಗಿರಲ್ಲ ಅಂದ್ಕೊಂಡ್ಬಿಟ್ಟಿರ್ತಾರೆ. ಕೆಲವೊಂದು ಇವಾಗ ಸೂ ಫ್ರಮ್ಸು ಟಕ್ 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 ಅಂತ ಹೊಟ್ಟೋಯ್ತು. ಯಾವುದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಯಾವುದನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ ನಮಗೂ ಗೊತ್ತಾಗಲ್ಲ. ನಮ್ಮ ಪ್ರಯತ್ನ ನಾವು ಮಾಡಬೇಕು. ಆಡಿಯನ್ಸ್ನ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಆಡಿಯನ್ಸ್ ಒಳ್ಳೆ ಕಂಟೆಂಟನ್ನು ಯಾವಾಗಲೂ ವಾಚ್ ಮಾಡ್ತಾರೆ ಅಂತ ನಮಗೆಲ್ಲ ಗೊತ್ತು. ಸೊ ಒಳ್ಳೆ ಕಂಟೆಂಟ್ ಬೇರೆ ಬೇರೆ ಜಾನರಲ್ಲಿ ತರೋದು ನಮ್ಮ ಕೆಲಸ. ಅದು ಬಿಟ್ಟು ಅವ್ರು ಹೇಗೆ ಅದನ್ನು ತಗೊಳ್ತಾರೆ ವಿ ಆರ್ ನಾಟ್ ಶ್ಯೂರ್. ಬಟ್ ಅಗೇನ್ ಅವರನ್ನು ಥಿಯೇಟರ್ ತನಕ ಕರ್ಕೊಂಡು ಬರೋದು ನಮ್ಮ ಮೇಲೆ, ನಿಮ್ಮ ಮೇಲೆ ಡಿಪೆಂಡೆಂಟ್ ಅಲ್ವಾ, ಹೌ ಮಚ್ ನಾವು ಅದನ್ನು ರೀಚ್ ಮಾಡ್ತೀವಿ. ಬಂದಮೇಲೆ ಕಾನ್ಫಿಡೆನ್ಸ್ ಇದೆ ನಮಗೆ. ವಿ ಹ್ಯಾವ್ ಡನ್ ಅ ಗುಡ್ ಜಾಬ್. ಸೆಟ್ ವಿಸಿಟ್ ಮಾಡಿದ್ನಲ್ಲ, ಸುಮಾರು ಸೀನ್ಗಳು ಜ್ಞಾಪಕ ರೀಕಾಲ್ ಆಗ್ತಾ ಇದೆ. ಇದನ್ನು ಹಂಗೆ ಮಾಡಿದ್ವಿ, ಇದನ್ನು ಹಿಂಗೆ ಮಾಡಿದ್ವಿ, ಈ ಥರ ಮಾಡಿದ್ವಿ ಎಲ್ಲ, ಓ ಮೈ ಗಾಡ್ ಅಂತ. ಇವಾಗ ಅಲ್ಲ ನೀನು ಹೇಳ್ತಿದ್ಯಲ್ಲ ಆಡಿಯನ್ಸ್ ಬಂದಮೇಲೆ ಅಂತ, ಬೇರೆ ಮಾಡ್ಬಿಟ್ಟಿದ್ದೀವ ಅಂತ ಯೋಚನೆ ಮಾಡಿದೆ. ಇಲ್ಲ, ನಾನು ನೋಡಿದೆ ಮೂವಿನ, ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಅವ್ರ ಸ್ಟೋರಿ ಹೇಳಿದಾಗ ನಂಗೆ ಒಂಥರ ಅನಿಸ್ತು ಕನ್ಫ್ಯೂಸಿಂಗ್. ನಾನು ಹೇಳಿದಾಗೆ ಒಂದಿಷ್ಟು ನರೇಷನ್ ತೊಗೊಂಡ್ರು ನಾನು ಕನ್ಫ್ಯೂಸ್ಡ್, ಪರ್ಫಾರ್ಮ್ ಮಾಡುವಾಗೂ ನಾನು ಕನ್ಫ್ಯೂಸ್. ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಷ್ಟನ್ನು ಪರ್ಫಾರ್ಮ್ ಮಾಡಿ ಕೂತ್ಕೊಳ್ತಾ ಇದ್ದೆ ನಾನು. ಬಟ್ ಮೂವಿ ನೋಡಿದಾಗ ಅದು ಹೇಗೆ ಕಂಪೈಲ್ ಮಾಡಿದ್ದಾರೆ, ಅಮೇಝಿಂಗ್. ಐ ಮೀನ್ ಅಲ್ಲಿಗೆ ದಟ್ ದ ಸ್ಟೋರಿ ಬಿಕಮ್ಸ್ ಹೋಲ್ ಆ ಥರ. ಲಾಸ್ಟ್ ಫೈನಲ್ ಪಾಯಿಂಟು ಅಂದರೆ ಒಂದೇ ಒಂದು ಪಾಯಿಂಟ್, ನಾನು ಈ ಕ್ಯೂ ಅಲ್ಲಿ ಊಟ ಮಾಡೋದಲ್ಲ, ಅಲ್ಲ ಗಿರಿಗೆ ಸಾಧ್ಯ ಇಲ್ಲ ಅದು. ಎಷ್ಟು ಚೆನ್ನಾಗಿದೆ ಗುರು, ತುಂಬ ಚಿಕ್ಕ ಪ್ಲೇಟ್ ಆಗ್ತಾವೆ ಬಿಚ್ಕೊಟ್ರೆ. ಈಗ ಫ್ಲರ್ಟ್ ಅನ್ನೋ ಪಾಯಿಂಟಿಗೆ ಎರಡೆರಡು ಕ್ವಶನು. ಭಟ್ರು ಲೈನ್ ಬರೀತಾರೆ, ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸೋಕ್ಕೆ ಯಾವತ್ತು ಹೋಗ್ಬಾರ್ದು ಗುರು. ಹೌದಾ, ನಿಜನಾ? ಕರೆಕ್ಟ್. ಯಾಕೆ ತಿನ್ನಿಸ್ಕೊಳ್ಳಿ, ಕಡೆಗೆ ತಿನ್ನಿಸ್ತೀರ, ಪಕ್ಕದವ್ರು ತಿನ್ನಿಸ್ತೀರ, ಹೆಂಗೆ ಗೊತ್ತಾಗುತ್ತೆ? ನನಗೆ ಗೊತ್ತೇ ಆಗಲಿಲ್ಲ ಇದು. ಮೊದಲೇ ಕತ್ಲು, ಅದ್ರಲ್ಲಿ ಕರಡಿ ಬೇರೆ. ಕರಡಿಗೆ ಇಟ್ಟಿದ್ದೀರಾ, ಪಕ್ಕದವ್ರಿಗೆ ಇಟ್ಟಿದ್ದೀರಾ? ನಾನು ಜಸ್ಟ್ ಹ್ಯೂಮರ್ಸ್ ಪಾಯಿಂಟ್ ಕೊಟ್ಟರೆ, ಆದರೆ ಅದ್ರ ಅಪ್ಪನ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸೋಕ್ಕೆ ಯಾವತ್ತು, ಅಂದರೆ ಭಟ್ರ ಲೈನ್ನಿಂದ ನೀವು ಫೇಮಸ್ ಆದವರು, ಇದು ಭಟ್ರ ಲೈನು. ತಿನ್ಸಕ್ಕೆ ಹೋಗ್ಬಾರ್ದು, ಅದ್ರಲ್ಲಿ ಜಾಮೂನು ಅಂತ ತಿನ್ಸಕ್ಕೆ.
ಎರಡನೇದು ಇನ್ನೊಂದು ಇವರಿಗೆ ಪರವಶಳಾದೆನು ಅರಿಯೋ ಮುನ್ನವೇ ಅಂತ ತುಂಬ ಸೆನ್ಸಿಬಲ್ ಅಂತ ಲೈನು. ಫ್ಲರ್ಟಿಗೆ ಹೇಗೆ ಕನೆಕ್ಟ್ ಆಗ್ತದೆ ನಿಮ್ಮ ಮತ್ತು ಚಂದನ್ಗೆ ಅಥವಾ ನಿಮ್ಮ ಮತ್ತು ಗಿರಿಗೆ? ಮುಂಚೆನೆ ನಾನು ಬಿದ್ದೋದೆ ಅಂತ. ಇವಳು ಅವನಿಗೆ ಬಿದ್ದಿಲ್ಲ, ನನಗೆ ಬಿದ್ದಿರೋದು. ಇಲ್ಲ, ನಾನು ಇವಾಗ ಕನ್ಫ್ಯೂಷನ್ ಅಲ್ಲಿ ಇಲ್ಲ, ನನಗೆ ಕ್ಲಿಯರ್ ಗೊತ್ತಿದೆ. ಇವರು ನನ್ನ ಫಿಯಾನ್ಸೆ, ಅವರು ನನ್ನ ಬಾಯ್ ಫ್ರೆಂಡ್. ಬಿದ್ದಿರೋದು ಇನ್ನೊಬ್ಬರಿಗೆ ಅರಿಯುವ ಮುನ್ನವೇ ಅಲ್ವಾ? ಡೀಪ್. ಯಾ, ನೈಸ್, ಭಾಳ ಖುಷಿ ಆಯ್ತು ಗಿರಿ. ಥ್ಯಾಂಕ್ ಯು ಸೊ ಮಚ್ ನಿಮಗೆ. ಎಸ್. ನಮ್ಮ ಪ್ರೀತಿಯ ಕನ್ನಡದ ಮನಸ್ಸುಗಳಿಗೆ ಒಂದು ಕೋರಿಕೆ ಏನು ಅಂದರೆ, ಒಬ್ಬ ನಟ ಒಬ್ಬ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಮಾಡ್ತಾರಂಥ ಸಿನಿಮಾ ಇದು ಫ್ಲರ್ಟ್. ಇದು ತನ್ನ ಬುದ್ಧಿಶಕ್ತಿಯನ್ನೆಲ್ಲ ಮೀರಿಸಿ ಈ ಸಿನಿಮಾವನ್ನು ತೆಗೆದಿದ್ದೆ. ನಿಜವಾಗ್ಲೂ ನಾನು ಎಲ್ಲೂ ಈ ಥರ ಹೇಳ್ಕೊಂಡಿಲ್ಲ, ಈ ಥರ ಹೇಳ್ಕೊಳ್ತಾ ಇದ್ದೀನಿ. ನಿಮಗೆ ತುಂಬ ಇಷ್ಟ ಆಗುವಂಥ ಸಿನಿಮಾ ನವೆಂಬರ್ 7ನೇ ತಾರೀಕು ರಿಲೀಸ್ ಆಗ್ತಾಯಿದೆ ನಮ್ಮ ಫ್ಲರ್ಟ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಎಲ್ಲಿದ್ದರೆ ಏನು, ಎಂತಿದ್ದರೆ ಏನು, ಎಂದೆಂದಿಗೂ ತಾನು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಬಳಸಿ, ಕನ್ನಡ ಉಳಿಸಿ. ನೀವೇನು ಹೇಳ್ತೀರಾ? ನವೆಂಬರ್ 7th ಎಲ್ಲ ಮಂದಿರಗಳಲ್ಲಿ ನಮ್ಮ ಮೂವಿ ಫ್ಲರ್ಟ್ ರಿಲೀಸ್ ಆಗ್ತಾ ಇದೆ. ಇದು ಡೆಫಿನೆಟ್ಲಿ ಒಂದು ಒಳ್ಳೆ ಎಂಟರ್ಟೈನರ್, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೂವಿ ಆ್ಯಂಡ್ ಎಲ್ರಿಗೂ ಇಷ್ಟ ಆಗುವಂತಹ ಮೂವಿ. ಸೊ ಫ್ಯಾಮಿಲಿ ಸಮೇತ ಬಂದು ನೋಡುವಂತಹ ಮೂವಿ ಇದು. ಸೊ ದಯಮಾಡಿ ಎಲ್ಲರೂ ಚಿತ್ರಮಂದಿರಗಳಿಗೆ ಹೋಗಿ ಈ ಮೂವಿನ ನೋಡಿ. ಎಸ್, ಥ್ಯಾಂಕ್ ಯು ಗಿರಿ, ಥ್ಯಾಂಕ್ ಯು ಗಿರಿ. ಇದಿಷ್ಟು ಗಿರಿ ಮತ್ತು ನಿಮಿಕಾರ ಮತ್ತು ಗಿರಿ ಹೇಳ್ದಂಗೆ ಎಲ್ಲಾದರೂ ಇಂಥಾರಿರು ಎಂದೆಂದಿಗೂ ನೀವು ಕನ್ನಡವಾಗಿರೋ, ಜೊತೆಗೆ ಕನ್ನಡದ ಪ್ರೇಕ್ಷಕನಾಗಿರೋ ಎಲ್ಲರೂ ತಪ್ಪದೇ ಸಿನಿಮಾವನ್ನು ಚಿತ್ರಮಂದಿರ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.